ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮಗೆ ಏರ್ಟೆಲ್ ಕಡೆಯಿಂದ ಒಂದು ಹೊಸದಾಗಿ ಪೋರ್ಟ್ ಆಫರ್ ನ ಬಂದಿದೆ. ಅದರ ಜೊತೆಗೆ ನಾವಿಲ್ಲಿ ಇನ್ನೊಂದು ಮೇನ್ ಕ್ವಶನ್ ಏನಂದ್ರೆ ನಾವು ಪೋರ್ಟ್ ಯಾಕೆ ಮಾಡಿಸಬೇಕು. ಹೌದು, ಇದು ಮೇನ್ ಕ್ವಶನ್ ಅಂತ ಹೇಳ್ಬಹುದು. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ವಿತ್ ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಳ್ತೀನಿ ಪೋರ್ಟ್ ಯಾಕೆ ಮಾಡಿಸ್ತಾ ಇದಾರೆ ಅಂತ. ಅದು ನಿಮಗೆ ಏರ್ಟೆಲ್ ಕಡೆಯಿಂದ ಒಂದು ಪೋರ್ಟ್ ಆಫರ್ ನ ಬಂದಿದೆ. ಅಂದ್ರೆ ಈ ಪೋರ್ಟ್ ಅಲ್ಲಿ ನಾವು ಏನ್ ಅಕ್ಸೆಪ್ಟ್ ಮಾಡಬಹುದು. ನೀವು ಆಲ್ರೆಡಿ ನೋಡ್ತಿರ್ಬಹುದು, ಈ ಒಂದು 6 ತಿಂಗಳ ಹಿಂದೆ ಹಿಡ್ಕೊಂಡು ಇಲ್ಲಿವರೆಗೂ ತನಾನು ಈ ಟೆಲಿಕಾಂ ಕಂಪನಿದವರು ಏನಿದ್ದಾರೆ ರೀಚಾರ್ಜ್ ಪ್ರೈಸ್ ಏನಿದೆ ಇಲ್ಲಿ ಜಾಸ್ತಿ ಮಾಡಿದ್ದಾರೆ. ಒಂದನೇ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಹುದು. ಇನ್ನು ಎರಡನೇ ಪ್ರಾಬ್ಲಮ್ ಬಂದು ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್. ಅಂದ್ರೆ ನೆಟ್ವರ್ಕ್ ಕವರೇಜ್ ಇರದೇ ಕಾರಣ ನೀವು ನೋಡಬಹುದು ಮನೇಲಿ ಹೋದ್ರೆ ನೆಟ್ವರ್ಕ್ ಸರಿಯಾಗಿ ಬರೋದಿಲ್ಲ. ಅಂದ್ರೆ ನೆಟ್ವರ್ಕ್ ಬಂದ್ರು ಕೂಡ ಫೋನ್ ಕಾಲ್ ಸರಿಯಾಗಿ ಹೋಗೋದಿಲ್ಲ, ಕಾಲ್ ಸ್ಟ್ರಕ್ ಆಗುತ್ತೆ, ಅಥವಾ ನೆಟ್ವರ್ಕ್ ಇದ್ರೂ ಕೂಡ ಡಾಟಾ ಏನಿದೆ ಅದು ವರ್ಕ್ ಆಗೋದಿಲ್ಲ, ಇಂಟರ್ನೆಟ್ ನಾವು ಯೂಸ್ ಮಾಡೋದಕ್ಕೂ ಆಗಲ್ಲ. ಹೌದು, ಇದು ಮೇನ್ ಈ ಪ್ರಾಬ್ಲಮ್ ಅಂದ್ರೆ ಇವೆ. ಇವು ಎರಡು ಪ್ರಾಬ್ಲಮ್ ಕೂಡ ಪ್ರತಿಯೊಬ್ಬರು ಕೂಡ ಫೇಸ್ ಮಾಡಿರ್ತಾರೆ, ಈಗಲೂ ಕೂಡ ಫೇಸ್ ಮಾಡ್ತಾ ಇದಾರೆ. ಆದ್ರೆ ಈ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಈ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದೇ ಸೊಲ್ಯೂಷನ್ ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೀವು ಕಂಪ್ಲೀಟ್ ಪ್ರೊಸೆಸ್ ಅಂತ ತಿಳಿಸ್ಕೊಡ್ತೀನಿ. ಏರ್ಟೆಲ್ ಅಲ್ಲಿ ಆಫರ್ ಯಾವ ಬಂದಿದೆ ಮತ್ತು ಪೋರ್ಟ್ ನ ಮಾಡೋದು ಹೇಗೆ, ಮತ್ತೆ ನಾವು ಪೋರ್ಟ್ ಮಾಡಿದ್ರು ಕೂಡ ಇಲ್ಲಿ ನಮಗೆ ₹1 ಇಲ್ಲಿ ಖರ್ಚಾಗಬಾರ್ದು. ಪೋರ್ಟ್ ಕೂಡ ಫ್ರೀ ಆಗಬೇಕು ಮತ್ತು ರೀಚಾರ್ಜ್ ಕೂಡ ಇಲ್ಲಿ ನಮಗೆ ಫ್ರೀ ಬರಬೇಕು. ಅಂದ್ರೆ ಏರ್ಟೆಲ್ ಗೆ ಪೋರ್ಟ್ ಯಾಕೆ ಆಗಬಹುದು ಅಂದ್ರೆ ನೀವು ನೋಡ್ರಿ ಆಲ್ ಓವರ್ ಇಂಡಿಯಾದಲ್ಲಿ ನೀವು ಆಲ್ಮೋಸ್ಟ್ ಏನಿದೆ ನೀವು ಎಲ್ಲಾ ಕಡೆ ಟವರ್ಸ್ ಹಾಗೂ ಕವರೇಜ್ ನೋಡೋದಕ್ಕೆ ನಮಗೆ ಸಿಗುತ್ತೆ. ರೀಚಾರ್ಜ್ ಪೋರ್ಟ್ ನ ಆದಿವೆ ಅನ್ಕೊಳ್ಳಿ, ಇಲ್ಲಿ ಕೆಲವೊಂದು ರೀಚಾರ್ಜ್ ಪ್ಲಾನ್ ಮುಖಾಂತರ ನಮ್ಮ ಅಮೌಂಟ್ ಏನಾದ್ರು ಸೇವನ ಮಾಡಬಹುದು. ಅದ್ರ ಜೊತೆಗೆ ಪೋರ್ಟ್ ಆಫರ್ ಅಲ್ಲಿ ಕೆಲವೊಂದು ಹೊಸದಾಗಿ ರೀಚಾರ್ಜ್ ಪ್ಲಾನ್ ಕೂಡ ಬಂದಿದ್ದಾವೆ. ಅಂದ್ರೆ ನೀವು ಇಲ್ಲಿ ಅನ್ಲಿಮಿಟೆಡ್ 5G ಕೂಡ ಯೂಸ್ ಮಾಡಬಹುದು. ಇದರಿಂದ ನಮಗೆ ಸಾಕಷ್ಟು ಒಂದು ಬೆನಿಫಿಟ್ ನ ಸಿಗುತ್ತೆ. ಸ್ಪೆಷಲಿ ನಾವು ನೆಟ್ವರ್ಕ್ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಕನೆಕ್ಟಿವಿಟಿ ಸಮಸ್ಯೆ ಅಂತ ಎಲ್ಲ ಕಡೆ ಇದ್ದೇ ಇರುತ್ತೆ. ನಾನು ನಿಮ್ಗೆ ಸ್ಟಾರ್ಟಿಗೆ ಹೇಳ್ದಂಗೆ. ಇನ್ನು ಅದ್ರ ಜೊತೆಗೆ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಸಮಸ್ಯೆ ಏನಂದ್ರೆ ಇಲ್ಲಿ ರೀಚಾರ್ಜ್ ಪ್ಲಾನ್ ಅಂತಾನೆ ಹೇಳ್ಬಹುದು. ಆದ್ರೆ ನೀವು ಏರ್ಟೆಲ್ ಗೆ ಪೋರ್ಟ್ ಆಗ್ತಾ ಇದ್ದೀರಾ ಅಂದ್ರೆ ನೀವು ತುಂಬಾ ಸಿಂಪಲ್ ಆಗಿ ನೀವು SMS ಮುಖಾಂತರ ನೀವು ಇಲ್ಲಿ ಮೆಸೇಜಸ್ ನ ಕಳಿಸಬಹುದು. ಅಲ್ಲಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಪೋರ್ಟ್ ಅಂತ ಟೈಪ್ ಮಾಡಿ ನೀವು ಇಲ್ಲಿ 1900 ನೀವು ಇಲ್ಲಿ ಸೆಂಡ್ ನ ಮಾಡಿ ಮುಗಿದೋಯ್ತು. ಈ ತರ ನೀವು ಸೆಂಡ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಪೋರ್ಟ್ ಏನಿದೆ ಆಕ್ಸೆಪ್ಟ್ ಆಗುತ್ತೆ. ಇನ್ನು ಅದಾದ್ಮೇಲೆ ನೀವು ಇಲ್ಲಿ ವೆಬ್ಸೈಟ್ ಅಥವಾ ಏರ್ಟೆಲ್ ಥ್ಯಾಂಕ್ ಯು ಅಪ್ಲಿಕೇಶನ್ಸ್ ಕೂಡ ನೀವು ಇದ್ರ ಮುಖಾಂತರ ಕೂಡ ನೀವು ಪೋರ್ಟ್ ನ ಹಾಕಬಹುದು. ಅದಾದ್ಮೇಲೆ ಇಲ್ಲಿ ನಿಮಗೆ ನೀವು ಕೊಟ್ಟಿರೋ ಅಡ್ರೆಸ್ ಗೆ ಏರ್ಟೆಲ್ ಎಕ್ಸಿಕ್ಯೂಟಿವ್ ಏನಾದ್ರು ಬರ್ತಾರೆ, ಸಿಮ್ ಕಾರ್ಡ್ ಅನ್ನು ತುಂಬಿರ್ತಾರೆ. KYC ಆಕ್ಟಿವೇಶನ್ ಗೋಸ್ಕರ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ಅಂದ್ರೆ ID ಪ್ರೂಫ್ ಆಗಿರಬಹುದು, ಅಲ್ಲೆಲ್ಲ ತಗೋತಾರೆ. ಅದಾದ್ಮೇಲೆ ನಿಮ್ಮ 48 ಅವರ್ ಅಲ್ಲಿ ನಿಮ್ಮ ಸಿಮ್ ಕಾರ್ಡ್ ಏನಾದ್ರೆ ಆಕ್ಟಿವೇಶನ್ ಆಗುತ್ತೆ. ಆಲ್ಮೋಸ್ಟ್ 3 ಗಂಟೆ ಒಳಗಡೆ ಏನಿದೆ ಅಲ್ಲಿ ಆಕ್ಟಿವೇಶನ್ ಆಗುತ್ತೆ. ಅಷ್ಟೊಂದು ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಗೊಂದು ಕೋಡ್ ನ ಬಂದಿರೋದು ಕಳಿಸಿರ್ತಾರೆ SMS ಮುಖಾಂತರ, UPC ಕೋಡ್ ಅಂತ. ಆ ಕೋಡ್ ನಿಮ್ಮಲ್ಲಿ ಹೇಳಬೇಕಾಗುತ್ತೆ. ಅವರು ಅದನ್ನ ವೆರಿಫಿಕೇಶನ್ ಆದ್ಮೇಲೆ ನಿಮ್ ಪೋರ್ಟ್ ಏನಾದ್ರೆ ಸಕ್ಸಸ್ಫುಲ್ ಆಗುತ್ತೆ. ಇನ್ನು 299 ರೀಚಾರ್ಜ್ ಪ್ಲಾನ್ ಏನಿದೆ ಇಲ್ಲಿ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ 5G ಹಾಗೂ 1.5 GB ಪರ್ ಡೇ ಯೂಸ್ ಮಾಡೋದಕ್ಕೆ ನಿಮಗೆ ಸಿಗ್ತಾ ಇದೆ. ಹೌದು, ಇಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲ್ಸ್ ಹಾಗೂ 100 SMS ಏನಾದ್ರು ಪರ್ ಡೇ ಸಿಗುತ್ತೆ ಮತ್ತು 28 ದಿವಸ ನಿಮಗೆ ವ್ಯಾಲಿಡಿಟಿ ಬರ್ತಾ ಇದೆ. ಹೌದು, ಇದು ಪೋರ್ಟ್ ಸಂಬಂಧಪಟ್ಟಂತ ಕೆಲವೊಂದು ಮಾಹಿತಿ ಅಂತಾನೆ ಹೇಳ್ಬಹುದು. ಇದ್ರ ಸಂಬಂಧಪಟ್ಟ ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಇದ್ರ ಸಂಬಂಧಪಟ್ಟಂತ ಏನಾದ್ರು ಕ್ವೆರೀಸ್ ಇದ್ರೆ ನೀವು ಕೇಳಬಹುದು. ನಮಸ್ಕಾರ.